ವಿಧಾನಸಭೆಯಲ್ಲಿ ಮನ್ರೇಗಾ ವರ್ಸಸ್ ಜಿ ರಾಮ್ಜಿ ಯೋಜನೆಗಳಿಗೆ ಗಾಂಧಿ ಹೆಸರಿಟ್ಟ ಲಿಸ್ಟ್ ಬಿಡುಗಡೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಬಿಡುಗಡೆ. ಈ ವೇಳೆ ಮಧ್ಯ ಪ್ರವೇಶ ಮಾಡಿದ ಪ್ರದೀಪ್ ಈಶ್ವರ್, ಅವು ಕಾಂಗ್ರೆಸ್ ಸಾಧನೆಗಳು, ನಾವು ತಂದಿದ್ದೀವಿ, ಅದೆಲ್ಲವೂ ನಮ್ಮ ಕಾಂಗ್ರೆಸ್ ಸರ್ಕಾರದ ಕೊಡುಗೆ. ಅಶೋಕ್ ಮಾತಿಗೆ ಪ್ರದೀಪ್ ಈಶ್ವರ್ ವ್ಯಂಗ್ಯವಾಡಿದ್ದಾರೆ. ಇದೇ ವೇಳೆ ಸಚಿವ ಭೈರತಿ ಸುರೇಶ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧಿ ಹೆಸರನ್ನ ಯಾಕೆ ಬಿಟ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಮಹಾತ್ಮ ಗಾಂಧಿಯವರ ಹೆಸರುಗಳನ್ನ ಹೇಳಿ ಅಶೋಕ್ಗೆ ಭೈರತಿ ಸುರೇಶ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನೋಡಿ, ವಿಧಾನಸಭಾ ಕಲಾಪ ಇವತ್ತು ಪುನರಾರಂಭವಾಗಿದೆ. ಇವತ್ತು ಕೂಡ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ನಡೆಸುವಂತಹ ಸಾಧ್ಯತೆಗಳಿದ್ದು, ಇವತ್ತು ಮನ್ರೇಗಾ ವಿಚಾರ ಚರ್ಚೆ ನಡೆಯುವಂತಹ ನಿರೀಕ್ಷೆ ಇತ್ತು, ಅಂತೆಯೇ ನಡೀತಾ ಇದೆ. ಮನ್ರೇಗಾ ವರ್ಸಸ್ ಜಿ ರಾಮ್ಜಿ ಎನ್ನುವಂತಾಗಿದೆ. ಯೋಜನೆಗಳಿಗೆ ಗಾಂಧಿ ಹೆಸರಿಟ್ಟ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಬಿಡುಗಡೆ. ಈ ವೇಳೆ ಮಧ್ಯ ಪ್ರವೇಶ ಮಾಡಿದಂತಹ ಪ್ರದೀಪ್ ಈಶ್ವರ್ ಒಂದಷ್ಟು ವಿಚಾರಗಳಿಗೆ ಟಾಂಗ್ ಕೊಟ್ಟರು. ಅವು ಕಾಂಗ್ರೆಸ್ ಸಾಧನೆಗಳು, ನಾವು ತಂದಿದ್ದೀವಿ, ಅವೆಲ್ಲವೂ ನಮ್ಮ ಕಾಂಗ್ರೆಸ್ ಸರ್ಕಾರದ ಕೊಡುಗೆ. ಅಶೋಕ್ ಮಾತಿಗೆ ಪ್ರದೀಪ್ ಈಶ್ವರ್ ವ್ಯಂಗ್ಯವನ್ನ ಮಾಡ್ತಾರೆ. ಇದೇ ವೇಳೆ ಸಚಿವ ಭೈರತಿ ಸುರೇಶ್ ಅವರು ಕೂಡ ಎಂಟ್ರಿ ಕೊಡ್ತಾರೆ. ಮಹಾತ್ಮ ಗಾಂಧಿ ಹೆಸರನ್ನು ಯಾಕೆ ಬಿಟ್ರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಹಾತ್ಮ ಗಾಂಧಿಯವರ ಹೆಸರುಗಳನ್ನು ಹೇಳಿ ಅಶೋಕ್ಗೆ ಭೈರತಿ ಸುರೇಶ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ತರ ರಾಜೀವ್ ಗಾಂಧಿ ಸ್ಮಾರಕ ನಮ್ಮ ಉಪನ್ಯಾಸ, ರಾಜೀವ್ ಗಾಂಧಿ ನಮ್ಮ ಈಶ್ವರ್, ನಿಮ್ಮ ಸೀಟ್ ಯಾವುದು? ವಿಚ್ ಇಸ್ ದ ಸೀಟ್? ಅಲ್ಲ, ಸೀಟ್ ಒಂದೇನು ಹೆಮ್ಮೆ ರಾಜೀವ್ ಗಾಂಧಿ ಸಾಧನೆಗಳು ಕಾಂಗ್ರೆಸ್ ಇದೆ ಅಲ್ಲ, ಗ್ರಂಥಾಲಯ ಹೆಮ್ಮೆ ಇಂದಿರಾ ಗಾಂಧಿ ಅಷ್ಟುದ್ದ ಪಟ್ಟಿಗಳ ಸಾಧನೆನ ಕಾಂಗ್ರೆಸ್ ಅಶೋಕಣ್ಣ ಓದ್ತಾವ್ರೆ. ರೋಲ್ ಮಾಡಿ ಇಂದಿರಾ ಗಾಂಧಿ ಸಾಗರ ಅಣೆಕಟ್ಟು ನಾಗ್ಪುರ, ಇಂದಿರಾ ಗಾಂಧಿ ಕ್ರೀಡಾಂಗಣ ಶಿಮ್ಲಾ, ನೆಹರು ಚೌಕ, ನೆಹರು ಸ್ಟ್ರೀಟ್, ನೆಹರು ನಗರ, ನೆಹರು ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಪಕ್ಷದ ಅಭಿವೃದ್ಧಿ ಯೋಜನೆಗಳನ್ನ ರಾಜ್ಯದ ಜನತೆಗೆ ತಿಳಿಸಿದ ಅಶೋಕಣ್ಣ ಅಭಿನಂದನೆ ಸಲ್ಲಿಸ್ತೀನಿ. ಸಭಾಧ್ಯಕ್ಷರೇ ನಮ್ಮ ಅಭಿವೃದ್ಧಿ ಯೋಜನೆಗಳನ್ನು ಚನ್ನಸಭಾ ಕೂತ್ಕೊಳ್ಳಿ ನೀವೆಲ್ಲ. ಸಭಾಧ್ಯಕ್ಷರೇ, ಮಹಾತ್ಮ ಗಾಂಧಿ ಹೆಸರಿಟ್ಟಿರೋದು ಒಂದು ನಿಮಿಷ ಟೈಮ್ ಗಾಂಧಿಯಲ್ಲಿ ಹೇಳ್ರಿ. ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಸಭಾಧ್ಯಕ್ಷರೇ, ಮಹಾತ್ಮ ಗಾಂಧಿ ಹೆಸರು ಏನೇನು ಇಟ್ಟವ್ರೆ ಅಂತ ಅಶೋಕಣ್ಣ ಲಿಸ್ಟ್ ತಂದವ್ರು. ಎಲ್ಲಿ ಮಹಾತ್ಮ ಗಾಂಧಿ ಮೊಬೈಲ್ ಇಟ್ಕೊಂಡು ಹೇಳ್ಬೇಡ, ಬರ್ಕೊಂಬ ಅದನ್ನು ಮಾತಾಡು. ಈಗ ನಾನು ಆದ್ಮೇಲೆ ನಿಮ್ಗೆ ಅವಕಾಶ ಇದೆ. ಬಂಕರ್ ಭೀಮಾ ಯೋಜನಾ, ಸ್ವಚ್ಛ ಭಾರತ್ ಮಿಷನ್, ಸಭಾಧ್ಯಕ್ಷರೇ, ಗ್ರಾಮ ಪಂಚಾಯತ್ ರೀನೇಮಿಂಗ್ ಮನ್ರೇಗಾ, ಸಭಾಧ್ಯಕ್ಷರೇ, ಮಹಾತ್ಮ ಗಾಂಧಿ ಸೂಪರ್ ಥರ್ಮಲ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್, ಮಹಾತ್ಮ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಇಂಡಸ್ಟ್ರಿಯಲೈಸೇಷನ್, ಸರ್ಕಾರದ ಕೊಡುಗೆಗಳು. ಈಗ ನೀವು ಯಾಕೆ ಮಾತಾಡ್ತೀರಿ? ಮಾತಾಡಿದ್ಮೇಲೆ ಅವರು ಉತ್ತರ ಕೊಡುವಾಗ ಸಂತೋಷ ಆಗ್ತದೆ. ಉತ್ತರ ಕೊಡುವಾಗ ಹೇಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಅವರು ಒಂದು ಪಟ್ಟಿ ಮಾಡ್ಕೊಂಬರ್ಲಿ, ಒಂದು ಪಟ್ಟಿ ಮಾಡ್ಕೊಂಬರ್ಲಿ. ಸ್ಮೃತಿ ದರ್ಶನ್ ಸಮಿತಿ, ಗಾಂಧಿ ಗ್ರಾಮ, ಮಹಾತ್ಮ ಗಾಂಧಿ ರೂರಲ್ ಎನರ್ಜಿ ಅಂಡ್ ಡೆವಲಪ್ಮೆಂಟ್, ಸಭಾಧ್ಯಕ್ಷರೇ, ಇನ್ನೂ ಲೈನ್ ಇವಾಗ ಅಶೋಕಣ್ಣ ಒಂದು ಲಿಸ್ಟ್ ತಂದವ್ರೆ, ಅಷ್ಟೇ ಲಿಸ್ಟ್ ಕೊಡ್ತೀನಿ ಏನೇನಿದೆ ಅಂತ ಇದೆ. ಒಂದು 10 ನಿಮಿಷ ಟೈಮ್ ಕೊಟ್ರೆ ಹೋಗಿ ಬೈಕೊಂಡು ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ, ಇದು ಸೆಂಟ್ರಲ್ ಗೌರ್ಮೆಂಟ್ ರಾಜೀವ್ ಗಾಂಧಿ ಈ ತರ ರಾಜೀವ್ ಗಾಂಧಿ ಸ್ಮಾರಕ ನಮ್ಮ ಉಪನ್ಯಾಸ, ರಾಜೀವ್ ಗಾಂಧಿ ನಮ್ಮ ಈಶ್ವರ್, ನಿಮ್ಮ ಸೀಟ್ ಯಾವುದು? ವಿಚ್ ಇಸ್ ದ ಸೀಟ್? ಅಲ್ಲ, ಸೀಟ್ ಒಂದೇನು ಹೆಮ್ಮೆ ರಾಜೀವ್ ಗಾಂಧಿ ಸಾಧನೆಗಳು ಕಾಂಗ್ರೆಸ್ ಇದೆ ಅಲ್ಲ, ಗ್ರಂಥಾಲಯ ಹೆಮ್ಮೆ ಇಂದಿರಾ ಗಾಂಧಿ ಅಷ್ಟುದ್ದ ಪಟ್ಟಿಗಳ ಸಾಧನೆನ ಕಾಂಗ್ರೆಸ್ ಅಶೋಕಣ್ಣ ಓದ್ತಾವ್ರೆ. ರೋಲ್ ಮಾಡಿ ಇಂದಿರಾ ಗಾಂಧಿ ಸಾಗರ ಅಣೆಕಟ್ಟು ನಾಗ್ಪುರ, ಇಂದಿರಾ ಗಾಂಧಿ ಕ್ರೀಡಾಂಗಣ ಶಿಮ್ಲಾ, ನೆಹರು ಚೌಕ, ನೆಹರು ಸ್ಟ್ರೀಟ್, ನೆಹರು ನಗರ,
ನೆಹರು ಮಾನ್ಯ ನಗರ ಪುಣೆ ಸಭಾಧ್ಯಕ್ಷರೇ, ಇಷ್ಟು ನಮ್ಮ ಪಕ್ಷದ ಅಭಿವೃದ್ಧಿ ಯೋಜನೆಗಳನ್ನ ರಾಜ್ಯದ ಜನತೆಗೆ ತಿಳಿಸಿದ ಅಶೋಕ್ ಅಣ್ಣಗೆ ಅಭಿನಂದನೆ ಸಲ್ಲಿಸ್ತೀನಿ ಅದರಲ್ಲಿ ಸಭಾಧ್ಯಕ್ಷರೇ. ಇರೋ 445 ಮಾತಾಡಬೇಡಿ ಈಶ್ವರ್, ಆ ಕಡೆ ಮಾತಾಡಬೇಡಿ. ಸಭಾಧ್ಯಕ್ಷರೇ, 445 ನಮ್ಮ ಅಭಿವೃದ್ಧಿ ಯೋಜನೆಗಳದು ಚನ್ನಸಭಾ ಕೂತ್ಕೊಳ್ಳಿ ನೀವೆಲ್ಲ. ಸಭಾಧ್ಯಕ್ಷರೇ, ಮಹಾತ್ಮ ಗಾಂಧಿ ಹೆಸರಿಟ್ಟಿರೋದು 1 ನಿಮಿಷ ಟೈಮ್ ಗಾಂಧಿಯಲ್ಲಿ ಹೇಳ್ರಿ. ಸುರೇಶ, ಮಹಾತ್ಮ ಗಾಂಧಿ ಈಗ ದೂರಲ್ಲಿ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಮುಖ್ಯಮಂತ್ರಿ ಸಭಾಧ್ಯಕ್ಷರೇ